ಪೊಲೀಸ್ ನಿರೀಕ್ಷಕರಾಗಿರ್ತಕ್ಕಂತಹ ಹರ್ಷ ಸರ್ ಅವರೇ ಮತ್ತು ನಮ್ಮ ಸಂಡೂರು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿನಯ್ ಕುಮಾರ್ ಸರಂಗಮಠ ಅವರೇ ಮತ್ತು ಸಂಡೂರಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ಗಡಿ ಮಾಲೀಕರು ಮತ್ತು ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಡಾಕ್ಟರ್ ಬಿ ನಾಗನಗೌಡ ಅಣ್ಣನವರೇ ಮತ್ತು ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್.ಎಸ್. ನಾಗೇಶ್ ಅವರೇ ಮತ್ತು ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ರಾಜ್ಯ ಕಾರ್ಯದರ್ಶಿಗಳು ನಾಗರಾಜ್ ಅವರು ಬರಬೇಕಾಗಿತ್ತು. ಕಾರ್ಯದರ್ಶಿಗಳಿಂದ ಅವರು ಬರಲಿಕ್ಕೆ ಆಗಿಲ್ಲ ಅನಿಸುತ್ತೆ. ಹಾಗೆಯೇ ನಮ್ಮ ಬಳ್ಳಾರಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಡಗೌಡ ಚಂದ್ರಮೋಹನ್ ಅವರೇ ಮತ್ತು ಬಳ್ಳಾರಿ ಜಿಲ್ಲೆಯ ಕರ್ನಾಟಕ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಕೆ. ವೀರೇಶ್ ಅವರೇ ಮತ್ತು ನಮ್ಮ ಸಂಡೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಮಹೇಶ್ ಗೌಡ ಅವರೇ ಮತ್ತು ಗೋಖಲೆ ಸರ್ ಅವರೇ ಮತ್ತು ನಮ್ಮ ಸಂಡೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಕೇಶ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಛಾಯಾಗ್ರಹಣಕಾರರ ಮಿತ್ರರೇ ಮತ್ತು ನನ್ನ ತಾಲೂಕಿನಾದ್ಯಂತ ಬಂದಂಥ ಅವ್ರ ಕುಟುಂಬ ವರ್ಗದವರು ಛಾಯಾಗ್ರಹಣಕಾರಕ ಕುಟುಂಬದ ವರ್ಗದವರು ಮತ್ತು ತಾಲೂಕಿನಾದ್ಯಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸಂಡೂರು ತಾಲೂಕಿನ ಎಲ್ಲ ನನ್ನ ಯುವ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ಈ ಕಾರ್ಯಕ್ರಮ ನನಗೆ ಬೇರೆ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಯಾಕೆ ಈ ಕಾರ್ಯಕ್ರಮಕ್ಕೆ ಬಂದೆ ಅಂತಂದರೆ, ಇವತ್ತು ನಾವು ಈ ಛಾಯಾಗ್ರಹಣಕಾರರು ಏನಿದ್ದಾರೆ ನಮ್ಮ ಜೀವನದ ಪ್ರತಿಯೊಂದು ಅಮೂಲ್ಯವಾದ ಕ್ಷಣಗಳನ್ನು ಸೆರೆ ಹಿಡಿದು ನಮ್ಮ ನೆನಪುಗಳನ್ನು ಮತ್ತು ನಮ್ಮ ಜೀವನದ ಪ್ರತಿಯೊಂದು ಸುಖ ದುಃಖಗಳನ್ನು ನಮಗೆ ಮರುಕಳಿಸುವಂತ ಮಾಡ್ತಕ್ಕಂಥ ಇವರು ಮಾಂತ್ರಿಕರು ಅಂತ ಹೇಳ್ತೀವಿ. ಅಂತ ಮಾಂತ್ರಿಕರ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ನಾನು ಅದಕ್ಕೆ ಬೇರೆ ಕಾರ್ಯಕ್ರಮಗಳನ್ನು ಮುಂದೂಡಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ಸಹೋದರ ಮಿತ್ರರಿಗೆ ಶುಭವನ್ನು ಹಾರೈಸಬೇಕು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು. ನಮ್ಮ ಒಂದು ಚಿತ್ರ, ಯಾವುದಾದ್ರೂ ನಮ್ಮ ಒಂದು ಚಿತ್ರಪಟ, ನಮ್ಮ ಬಾಲ್ಯ ಜೀವನದ ಇರ್ಬೋದು ಅಥವಾ ಇತ್ತೀಚಿನ ನಮ್ಮ ಚಿತ್ರಪಟ ಇರ್ಬೋದು, ನಾವು ಅದನ್ನು ನೋಡಿದಾಗ ನಮಗೆ ಸುಮಾರು ನಮ್ಮ ನೆನಪಿನಾಳದಲ್ಲಿ ಇರ್ತಕ್ಕಂಥ ಸಾಕಷ್ಟು ನಮ್ಮ ಕಥೆಗಳೆಲ್ಲ ನಮ್ಮ ಕಣ್ಣು ಮುಂದೆ ಬರ್ತದೆ. ಅಂಥ ಒಂದು ಕಥೆಗಳನ್ನು, ನಮ್ಮ ಒಂದು ಇತಿಹಾಸದ ಕ್ಷಣಗಳನ್ನು ಸೆರೆ ಹಿಡಿತಕ್ಕಂಥ ಒಂದು ತುಂಬ ಜವಾಬ್ದಾರಿಯುತವಾದಂಥ ಒಂದು ಕೆಲಸವನ್ನು ಮಾಡತಕ್ಕಂಥವರು ಛಾಯಾಗ್ರಹಣಕಾರರು. ಇವತ್ತು ಈ ಆಗಸ್ಟ್ 19ಕ್ಕೆ ವಿಶ್ವ ಛಾಯಾಗ್ರಹಣ ದಿನ. ಈ ಛಾಯಾಗ್ರಹಣ ಮತ್ತು ಫೋಟೋಗ್ರಫಿ ಇವತ್ತು ಇಡೀ ಪ್ರಪಂಚಾದ್ಯಂತ ಎಲ್ಲ ಕಡೆಗೂ ಕೂಡ ಇದು ವ್ಯಾಪಕವಾಗಿ ಹರಡಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ, ಎಲ್ಲರೂ ಛಾಯಾಗ್ರಹಣಕಾರರೇ. ಕೈಯಲ್ಲಿ ಮೊಬೈಲ್ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇವತ್ತು ಛಾಯಾಗ್ರಹಣಕಾರರು. ಯಾಕಂದರೆ ಎಲ್ಲರೂ ಉತ್ತಮವಾದ ಚಿತ್ರಗಳನ್ನು ತೆಗಿತಾರೆ. ಎಲ್ಲರೂ ತಮ್ಮ ತಮ್ಮ ಜೀವನದ ಪ್ರತಿಯೊಂದು ಹಂತದ ಕ್ಷಣಗಳನ್ನು ಸೆರೆ ಹಿಡಿಯುವಲ್ಲಿ ಎಲ್ಲರೂ ಕೂಡ ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಹಾಗೆ ಈಗ ನಾನು ಎಷ್ಟೋ ಕಾರ್ಯಕ್ರಮಗಳು ಹೋಗ್ತಿರ್ತೀನಿ. ನಾನು ಕಾರ್ಯಕ್ರಮಗಳು ಹೋದರೆ ಸ್ಟೇಜ್ ಮುಂದೆ ನಿಂತು ಸುಮಾರು 6-7 ವರ್ಷದ ಹುಡುಗರು ಫೋಟೋ ತೆಗಿತಿರ್ತಾರೆ. ನನಗೆ ಭಾಳ ಖುಷಿ ಆಗ್ತಿತ್ತು. ಅಂತ ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತು ಹವ್ಯಾಸಿ ಛಾಯಾಗ್ರಹಣಕಾರರು ಆಗ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ನಾವು ಬದುಕ್ತಿರ್ತಕ್ಕಂಥ ಕ್ಷಣ ನಾಳೆ ಇತಿಹಾಸ ಆಗ್ತದೆ. ಈ ಇತಿಹಾಸವನ್ನು ಮತ್ತು ಕಳೆದ ಸುಂದರ ದಿನಗಳನ್ನು, ನಮ್ಮ ಬಾಲ್ಯವನ್ನು, ನಮ್ಮ ಪ್ರೀತಿ ಪಾತ್ರರ ಸುಖ ದುಃಖಗಳನ್ನು ಮತ್ತೆ ಕಣ್ಣು ಮುಂದೆ ತಂದು ನಿಲ್ಲಿಸ್ತಕ್ಕಂತಹ ಶಕ್ತಿ ಇರೋದು ಕೇವಲ ಛಾಯಾಗ್ರಹಣಕಾರರಿಗೆ ಮತ್ತು ಛಾಯಾಚಿತ್ರಗಳಿಗೆ ಮಾತ್ರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ವಿಶ್ವ ಛಾಯಾಗ್ರಹಣ ದಿನದ ಇತಿಹಾಸವನ್ನು ನಾವು ನೋಡೋದಾದರೆ ಇದು ಫ್ರಾನ್ಸ್ ದೇಶದಿಂದ ಆರಂಭ ಆಗುತ್ತೆ. 1839ರಲ್ಲಿ ಜೋಸೆಫ್
ಪ್ರಿನ್ಸ್ ಮತ್ತು ಲೂಯಿಸ್ ದಾಗುರೆ ಅವರು ದಾಗುರಿಯೋಮೈಟಸ್ ಎಂಬ ಮೊದಲ ವಾಣಿಜ್ಯ ಛಾಯಾಗ್ರಹಣ ಪ್ರಕ್ರಿಯೆಯನ್ನು ಜಗತ್ತಿಗೆ ಪರಿಚಯಿಸ್ತಾರೆ. ಅವಾಗ ಅವರು ಫೋಟೋ ತೆಗೆಯಬೇಕಂದ್ರೆ 8 ಗಂಟೆ ಬೇಕಾಗ್ತದೆ. 8 ಗಂಟೆ ಸಮಯಾವಕಾಶ ಬೇಕಿತ್ತು. ಈಗ ಏನಿಲ್ಲ, ಸೆಕೆಂಡಿಗೆ ನಾವು 100 ಫೋಟೋಗಳನ್ನು ತೆಗೆಯಷ್ಟು ತಂತ್ರಜ್ಞಾನದಲ್ಲಿ ಮುಂದೆ ಇದೆ. ಹಾಗೆ ಇವತ್ತು ನಮ್ಮ ಇತಿಹಾಸವನ್ನು ನಾವು ನೋಡೋದಾದ್ರೆ ನಮ್ಮಲ್ಲಿ ಸಾಕಷ್ಟು ರಾಜ ಮಹಾರಾಜರು ಕೂಡ ಉತ್ತಮವಾದ ಒಂದು ಚಿತ್ರಪಟಗಳನ್ನು ಬರೆದು ಅವರು ಕೂಡ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾದವರು ರಾಜ ರವಿವರ್ಮ ಅವರು ಬರೆದಂಥ ಇವತ್ತಿಗೂ ದಾಖಲಾಗಿರ್ತಕ್ಕಂಥ ತೈಲಚಿತ್ರಗಳು ಇವತ್ತು ತುಂಬ ಬೆಲೆ ಬಾಳತಕ್ಕಂಥದ್ದು ಮತ್ತು ಹೆಸರುವಾಸಿಯಾಗಿರ್ತಕ್ಕಂಥ ತೈಲಚಿತ್ರಗಳು ಅಂತೇಳಿ ನಾವು ಇವತ್ತು ಅವರನ್ನು ಕೂಡ ಸ್ಮರಣೆ ಮಾಡಬಹುದಾಗಿದೆ. ಹಾಗೆಯೇ ನಾವು ದೊಡ್ಡ ಗಾತ್ರದ ಒಂದು ಕ್ಯಾಮ್ರಾಗಳಿಂದ ಹಿಡಿದು ಇವತ್ತು ಕೈಯಲ್ಲಿರ್ತಕ್ಕಂಥ ಸ್ಮಾರ್ಟ್ಫೋನ್ಗಳಿಂದ ಕೂಡ ಈ ನಡುವೆ ನಡೆದು ಬಂದಂಥ ಈ ಫೋಟೋಗ್ರಫಿ ಆದಿ ನಿಜಕ್ಕೂ ತುಂಬ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು ಮತ್ತು ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ತಂತ್ರಜ್ಞಾನ ಮುಂದುವರಿತು, ಎಷ್ಟು ಇವತ್ತು ಆಗಿನ ಕಾಲಕ್ಕೆಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನು ಇಟ್ಕೊಂಡು ಅವರು ಛಾಯಾಗ್ರಹಣ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕಾಗಿತ್ತು. ಅವನ್ನ ತುಂಬ ಸೂಕ್ಷ್ಮವಾಗಿ ಮ್ಯಾನೇಜ್ ಮಾಡಬೇಕಾಗಿತ್ತು, ತುಂಬ ಸೂಕ್ಷ್ಮವಾಗಿ ಅವನ ಜತನ ಮಾಡಿರಬೇಕಾಗಿತ್ತು. ಇವತ್ತೇನಿಲ್ಲ, ಒಂದು ಚಿಕ್ಕ ಒಂದು ಮೊಬೈಲ್ ಇದ್ರೆ ಸಾಕು, ಅದರಲ್ಲಿ ನಮ್ಗೆ ಬೇಕಾದಂಥ ಸುಂದರ ಒಂದು ಕ್ಷಣಗಳನ್ನು ನಾವು ಸೆರೆ ಹಿಡ್ಬೋದು. ಅಷ್ಟು ಇವತ್ತು ತಂತ್ರಜ್ಞಾನ ಮುಂದುವರೆದಿದೆ. ಇದು ಛಾಯಾಗ್ರಹಣ ಅಂತಕ್ಕಂಥದ್ದು ಕೇವಲ ಒಂದು ಹಾಬಿಯಲ್ಲ ಅಥವಾ ಇದೊಂದು ಗ್ರಾಮ ಕ್ಷೇತ್ರ ಅಲ್ಲ, ಇದು ಸಮಾಜದ ಒಂದು ಕನ್ನಡಿ. ಇದು ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಡೀತಕ್ಕಂತಹ ಐತಿಹಾಸಿಕ ಕ್ಷಣಗಳನ್ನು ಸೆರೆ ಹಿಡಿತಕ್ಕಂಥ ಒಂದು ದೃಶ್ಯ ಮಾಧ್ಯಮ ಮತ್ತು ನಮಗೆ ಕಹಿಗಳನ್ನು ಮತ್ತು ಕಹಿ ಸತ್ಯಗಳನ್ನು ಮತ್ತು ಸಂತೋಷದ ಕ್ಷಣಗಳನ್ನು ಕೂಡ ನಮಗೆ ಪರಿಚಯಿಸ್ತಕ್ಕಂಥದ್ದು ಛಾಯಾಗ್ರಹಣ. ಇವತ್ತು ನಾವೆಲ್ಲೋ ಇಲ್ಲಿ ಇದ್ರೂ ಕೂಡ ಬೇರೆ ದೇಶದಲ್ಲಿ ಏನು ನಡೀತಾ ಇದೆ, ಅಲ್ಲಿನ ಪರಿಸ್ಥಿತಿಗಳೇನು, ಈಗ ನಾವು ಬೆಳಗಿನ ನ್ಯೂಸ್ ಪೇಪರಲ್ಲಿ ಹೋಗಿ ನೇಪಾಳದಲ್ಲಿ ತುಂಬ ಮಳೆಯಾಗಿ ಅಲ್ಲೆಲ್ಲ ಪ್ರಕೃತಿ ವಿಕೋಪ ಆಗಿರ್ತಕ್ಕಂಥದ್ದು, 100 ಜನ ಪ್ರಕೃತಿ ವಿಕೋಪಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ಹಿಂದಿನ ದಿನಗಳಲ್ಲಿ ಇದೆಲ್ಲ ನಮಗೆ ಸುದ್ದಿ ಆಗ್ತಾನೇ ಇರಲಿಲ್ಲ. ಆದರೆ ಇವತ್ತು ಕ್ಷಣ ಮಾತ್ರದಲ್ಲಿ ನಾವು ಈ ಸುದ್ದಿಗಳನ್ನು ನಾವು ಸಂಗ್ರಹಣೆ ಮಾಡ್ಕೋಬೋದು, ಅದನ್ನು ಇಡೀ ಪ್ರಪಂಚಾದ್ಯಂತ ನಾವು ಅದನ್ನ ಬಿತ್ತರ ಮಾಡ್ಬೋದು. ಹಾಗೆಯೇ ಅಲ್ಲಿ ಸಂತ್ರಸ್ತರಿಗೆ ನಾವು ಆ ಕ್ಷಣಕ್ಕೆ ಏನು ಬೇಕು ಸಹಾಯ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ನಮಗೆ ಈ ಕ್ಷಣಕ್ಕೆ ನಮಗೆ ಅನುವು ಮಾಡಿಕೊಡ್ತಕ್ಕಂಥದ್ದು ಈ ಛಾಯಾಗ್ರಹಣ ಮತ್ತು ನಾವು ಇವತ್ತು ತಾಂತ್ರಿಕ ಮಾಧ್ಯಮಗಳಿಂದ ಇದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಪತ್ರಕರ್ತರು ಸಾಕಷ್ಟು ತಮ್ಮ ಪ್ರಾಣದ ಹಂಗು ತೊರೆದು ಅತ್ಯಮೂಲ ಕ್ಷಣಗಳು ಏನಿದ್ದಾವೆ ಅವನ್ನ ಸೆರೆ ಹಿಡಿಬೇಕು ಅಂತಕ್ಕಂಥದ್ದು ಪತ್ರಕರ್ತರು ಬಹಳ ದೊಡ್ಡ ಕನಸಿರ್ತದೆ. ಪ್ರತಿಯೊಬ್ಬ ಪತ್ರಕರ್ತರು ಕೂಡ ನನ್ನ ಜೀವಮಾನದ ಶ್ರೇಷ್ಠ ಒಂದು ಚಿತ್ರವನ್ನು ತೆಗಿಬೇಕು, ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಆತನ ಮನಸ್ಸಿನ ತುಡಿತ ಇರ್ತೈತಿ. ಆ ಕ್ಷಣಕ್ಕೋಸ್ಕರ ಸಾಕಷ್ಟು ಪತ್ರಕರ್ತರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗೆಯೇ ವನ್ಯಜೀವಿಗಳ ಒಂದು ವಿಷಯಕ್ಕೆ ಬರೋದಾದ್ರೆ ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಹರ್ಷ ಸರ್ ಅವರು ನಮ್ಮ ಹುಲಿ ಸಂರಕ್ಷಣೆ ವಿಷಯದಲ್ಲಿ ಅವರು PhD ಮಾಡಿದ್ದಾರೆ ಸರ್ ಅವರು. ಕಾಕಿಯೊಳಗೆ ಕೂಡ ಒಂದು ಪ್ರಾಣಿಗಳ ಬಗ್ಗೆ ಒಂದು ನವಿರಾದ ಭಾವನೆ ಇರ್ತಕ್ಕಂಥ ಹಿರಿಯ ಪೊಲೀಸ್ ಅಧಿಕಾರಿಗಳು ಇವತ್ತು ಪ್ರಾಣಿಗಳ ವನ್ಯಜೀವಿಗಳ ಬಗ್ಗೆ ಅವರು ಅಧ್ಯಯನ ಮಾಡಿದ್ದಾರೆ. ಪ್ರಾಣಿಗಳ ಸಂರಕ್ಷಣೆ, ಹುಲಿಗಳ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಹುಲಿಗಳ ಸಂತತಿ ಕ್ಷೀಣಿಸ್ತಾ ಇದೆ ದಿನದಿಂದ ದಿನಕ್ಕೆ. ಮುಂದಿನ ದಿನಗಳಲ್ಲಿ ಈ ಸಂತತಿ ಹೀಗೆ ಕ್ಷೀಣ ಆಗ್ತಾ ಹೋದರೆ ನಮ್ಮ ಮಕ್ಕಳು ಅಥವಾ ನಮ್ಮ ಮೊಮ್ಮಕ್ಕಳಿಗೆ ನಾವು ಛಾಯಾಚಿತ್ರಗಳಲ್ಲಿ ಹುಲಿಗಳ ಚಿತ್ರ ತೋರಿಸ್ಬೇಕಾದಂಥ ದುರಂತ ಬರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಆ ನಿಟ್ಟಿನಲ್ಲಿ ಸರ್ ತುಂಬ ಒಂದು ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ಕೆಲಸವನ್ನು ತಮ್ಮ ಬಿಡುವಿನ ಸಮಯದಲ್ಲಿ ಅವರು ಹುಲಿಗಳ ಛಾಯಾಚಿತ್ರವನ್ನು ತೆಗೆದು ಅವರ ಒಂದು ಜೀವನ ಶೈಲಿ ಹೇಗಿದೆ ಅವುಗಳನ್ನು ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ಮತ್ತು ನಮ್ಮ ಮುಂದಿನ ತಲೆಮಾರಿಗೆ ಅವ್ರು ಹೇಗೆ ನಾವು ರಕ್ಷಣೆ ಮಾಡಿ ಮತ್ತು ಅವ್ರ ಸಂತತಿಯನ್ನೇ ಹೆಚ್ಚೋದಕ್ಕೆ ನಾವು ಏನು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಸರ್ ಅವರು ಸಂಶೋಧನೆ ಮಾಡ್ತಾ ಇದ್ದಾರೆ.
ಸರ್ ಅವರಿಗೆ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ನಾನು ವಿಶೇಷವಾಗಿ ನಮ್ಮ ಛಾಯಾಗ್ರಹಣಕಾರರ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಇವತ್ತಿನ ಈ ತಂತ್ರಜ್ಞಾನದ ಯುಗದಲ್ಲಿ ನಾವು ಪ್ರತಿಯೊಂದರಲ್ಲಿ ಕೂಡ ಸ್ಪರ್ಧೆಯನ್ನು ನೋಡ್ತಾ ಇರ್ತೀವಿ. ಪ್ರತಿಯೊಂದು ಸ್ಪರ್ಧೆ. ಆಮೇಲೆ ಈ ಆಧುನಿಕ ತಂತ್ರಜ್ಞಾನದ ಒಂದು ನಾಗಲೋಟದಲ್ಲಿ ಫೋಟೋಗ್ರಫಿಯಲ್ಲೂ ಕೂಡ ಅನೇಕ ಬದಲಾವಣೆಗಳಾಗಿವೆ. ತಂತ್ರಜ್ಞಾನಕ್ಕೆ ತಕ್ಕ ಹಾಗೆ ನೀವು ನಿಮ್ಮನ್ನು ಪೂರ್ವ ತಯಾರಿ ಮಾಡಬೇಕಾಗ್ತದೆ. ಇವತ್ತು ಎಲ್ಲ ಮನೆಗೊಬ್ಬರಂತೆ ಎಲ್ಲರೂ ಫೋಟೋಗ್ರಾಫರ್ಸ್ ಇದ್ದರೆ ಕೂಡ ನೀವು ನಿಮ್ಮಲ್ಲಿರ್ತಕ್ಕಂಥ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಮತ್ತು ನೂತನ ಆವಿಷ್ಕಾರಗಳಿಗೆ ನಿಮ್ಮನ್ನು ನೀವು ಪೂರ್ವ ತಯಾರಿ ಮಾಡ್ಕೋಬೇಕಾಗುತ್ತದೆ. ಹಾಗೆಯೇ ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಂತೂ ಕೂಡ ನೀವು ನಿರಂತರವಾಗಿ ಗೆಲ್ಲಬೇಕು ಅಂತಂದರೆ ನಾವೀನ್ಯತೆಗಳನ್ನು ರೂಪಿಸ್ಕೋಬೇಕಾಗ್ತದೆ. ಇನ್ನು ಹೊಸತನ್ನು ಹುಡುಕಬೇಕಾದದ್ದು, ಹೊಸತನವನ್ನು ಹುಡುಕುವ ಮನಸ್ಥಿತಿಯನ್ನು ನೀವು ಇಟ್ಕೋಬೇಕಾಗ್ತದೆ. ಹಾಗೆಯೇ ನೀವು ಯಾವುದಾದ್ರೂ ಒಂದು ವೃತ್ತಿಯಲ್ಲಿ ನೀವು ಯಶಸ್ವಿ ಆಗಬೇಕು ಮತ್ತು ನಿರಂತರವಾಗಿ ನಾನು ಆ ವೃತ್ತಿಯಲ್ಲಿ ಇರಬೇಕು ಅಂದರೆ ಸಮಾಜ ಜೊತೆಗೆ ಒಳ್ಳೆಯ ಒಡನಾಟ ಕೂಡ ಇಟ್ಕೋಬೇಕಾದಂಥ ಒಂದು ಸಂದರ್ಭ ನಿಮಗೆ ಇರುತ್ತೆ. ನೀವು ಹಾಗಾಗಿ ಪ್ರತಿ ಮನೆಯ ಶುಭ ಸಮಾರಂಭಗಳಿಗೆ ನೀವು ಹೋಗ್ಬೇಕಾಗುತ್ತೆ. ಮತ್ತು ನಾನು ಎಷ್ಟೋ ಮದುವೆಗಳಲ್ಲಿ ನೋಡ್ತೀನಿ, ಪಾಪ ಎಷ್ಟೋ ಜನ ಫೋಟೋಗ್ರಾಫರ್ಸ್ ಬೆಳಿಗ್ಗಿಂದ ಸಂಜೆವರೆಗೂ ಅವ್ರ ಸುಂದರ ಚಿತ್ರಗಳನ್ನು ಇಡೋದ್ರಲ್ಲೇ ತಲ್ಲಿದ್ದಾಗಿರ್ತಾರೆ. ಆದರೆ ಮದುವೆ ಮನೆಯವರು ಯಾರು ಅವ್ರ ಊಟದ ಬಗ್ಗೆ ಯಾರೂ ಚಿಂತೆ ಮಾಡಲ್ಲ. ಫೋಟೋಗ್ರಾಫರ್ ಊಟ ಮಾಡಲ್ಲ, ಅವ್ನ ಪಾಪ ತಿಂಡಿ ತಿಂತಾನ ಅಥವಾ ಅವನು ಕಾಫಿ ಟೀ ಏನಾದರೂ ಕೊಡ್ತಾನೆ ಯಾರು ಕೇಳೋದೇ ಇಲ್ಲ. ಆದರೂ ಕೂಡ ಅವರ ಜೀವನದ ಸುಂದರ ಕ್ಷಣಗಳನ್ನು ನಾವು ಸೆರೆ ಹಿಡಿದು ಅವ್ರಿಗೆ ಅರ್ಪಣೆ ಮಾಡಿದಾಗ ನನ್ನ ಜೀವನ ಸಾರ್ಥಕ ಅಂತೇಳಿ ಇವತ್ತು ಇಷ್ಟು ಜನ ಫೋಟೋಗ್ರಾಫರ್ಸ್ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಸಮಾಜ ಎಲ್ಲರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಮುಂದೆ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಏನೇ ಒಂದು ಶುಭ ಸಮಾರಂಭಗಳು ನಡೀಲಿ ಅಥವಾ ಯಾವುದೇ ಸಮಾರಂಭಗಳು ನಡೀಲಿ, ಮೊದಲು ಫೋಟೋಗ್ರಾಫರ್ಸ್ಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿರಿ ಅಂತೇಳಿ ನಾನು ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೆ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ನಿಮ್ಮ ಜೀವನದ ಸುಂದರ ಕ್ಷಣಗಳನ್ನು ಸೆರೆ ಹಿಡಿತಕ್ಕಂಥ ಫೋಟೋಗ್ರಾಫರ್ಸ್ಗೆ ನೀವು ಅಷ್ಟು ಮಟ್ಟಿಗೆ ಗೌರವ ಕೊಟ್ಟರೆ ಸಾಕು, ಅವ್ರು ನಿಮ್ಮಿಂದ ಇನ್ನೇನು ನಿರೀಕ್ಷೆ ಮಾಡೋದಿಲ್ಲ. ಆ ಥರದ ಒಂದು ಸೇವಾ ಮನೋಭಾವ ನಿಮಗೆ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಆಮೇಲೆ ಈ ಕ್ಷೇತ್ರದಲ್ಲಿ ಇದ್ದಂತೆ ಬೇರೆ ಕ್ಷೇತ್ರದಲ್ಲಿ ಇದ್ದಂತೆ ಇಲ್ಲಿ ಕೂಡ ಸಾಕಷ್ಟು ಕಷ್ಟ ನೋವುಗಳಿದ್ದಾವೆ, ಸ್ಪರ್ಧೆಗಳಿದ್ದಾವೆ. ಅವನ್ನೆಲ್ಲ ಮೀರಿ ಅವರು ತಮ್ಮ ವೃತ್ತಿ ರಂಗದಲ್ಲಿ ಯಶಸ್ಸು ಪಡಿಬೇಕು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಚಳಿ, ಗಾಳಿ, ಮಳೆ ಏನೇ ಇದ್ರೂ ಕೂಡ ಶುಭ ಸಮಾರಂಭಗಳಿಗೆ ಹೋಗೋದು, ಯಾವುದೇ ಸಮಾರಂಭ ಇರಲಿ ಅಲ್ಲಿ ಹೋಗಿ ಅಲ್ಲಿ ತಮ್ಮ ಕಷ್ಟ ನಷ್ಟವನ್ನು ಕೂಡ ನೆನೆಸದೆ ಅದನ್ನು ಯಶಸ್ವಿಗೊಳಿಸ್ತಕ್ಕಂಥದ್ದು. ಆಮೇಲೆ ಪ್ರತಿಯೊಂದು ಮದುವಿನ ಜನನ ಇರ್ಬೋದು, ನಾಮಕರಣ ಇರ್ಬೋದು, ಆಮೇಲೆ ನಿಶ್ಚಿತಾರ್ಥದ ಒಂದು ಸಮಾರಂಭ ಇರ್ಬೋದು, ಮದುವೆ ಸಮಾರಂಭ ಇರ್ಬೋದು, ಬುದ್ಧಿ ಸಮಾರಂಭ ಇರ್ಬೋದು, ಎಲ್ಲ ಸಮಾರಂಭಗಳಲ್ಲಿ ಕೂಡ ಅವರು ಮುಂದೆ ನಿಂತು ಒಂದು ಮನೆಯ ಸದಸ್ಯರಂತೆ ನಿಂತು ಎಲ್ಲವನ್ನು ಕೂಡ ನಮಗೆ ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ತಾರೆ. ಹಾಗೆಯೇ ಇವತ್ತು ನಾನು ಸಂಡೂರು ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ಅವರಿಗೆ ಎಲ್ಲ ಸಂಘದ ಸದಸ್ಯರಿಗೆ ಹೇಳೋದು ಬಯಸ್ತೀನಿ. ನೀವೇನು ಇವತ್ತು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ಈ ಸಂಘವನ್ನು, ನಿರಂತರವಾಗಿ ಇದರ ಮೂಲಕ ತಾವು ಸಮಾಜ ಸೇವಾ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಈ ಸಮಾಜ ಸೇವೆ ನಿಮ್ಮಿಂದ ನಿರಂತರವಾಗಿ ಮುಂದುವರಿಲಿ. ಹಾಗೆ ಮುಂದಿನ ದಿನಗಳಲ್ಲಿ ತಮಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಸಹಕಾರ ಬೇಕಂದರೆ ನಾನು ಮತ್ತು ಮಾನ್ಯ ಸಂಸದರು ಯಾವಾಗಲೂ ತಮ್ಮ ಜೊತೆ ನಿಂತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಪ್ರಾಮಾಣಿಕವಾಗಿ ವೇದಿಕೆಯಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಹಾಗೆಯೇ ಈ ನಿಮ್ಮ ಸಮಾಜ ಸೇವೆ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯಿಂದಲೇ ನಡೀತಾ ಇದ್ವಿ ಹೀಗೆ ಮುಂದೆ. ಹಾಗೆ ನಮ್ಮ ಪೊಲೀಸ್ ಇಲಾಖೆಯವರ ಬಗ್ಗೆ ನಾನು ವಿಶೇಷವಾಗಿ ಸರ್ ತಪ್ಪುಂದು ಹೇಳಬೇಕು. ನಮ್ಮ ಗೋಖಲೆ ಸರ್ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು. ಇಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ನಮ್ಮ ಸಂಡೂರು ತಾಲೂಕಿನ ವಿದ್ಯಾರ್ಥಿಗಳು, ಬೇರೆ ಬೇರೆ ಶಾಲೆಯಿಂದ ಬಂದಂಥವರು. ಅವರ ಒಂದು ಪೊಲೀಸ್ ಇಲಾಖೆಯ ಸಮಾನ ಮನಸ್ಕರ ಎಲ್ಲ ಹಿರಿಯ ಅಧಿಕಾರಿಗಳು ಸೇರಿ ಒಂದು ಸಂಸ್ಥೆಯನ್ನು ಮಾಡಿ ಆ ಸಂಸ್ಥೆಯ ಮುಖಾಂತರ ಎಲ್ಲ ಶಾಲೆಗಳಿಗೂ ಹೋಗಿ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಣದ ಗುಣಮಟ್ಟವನ್ನು ನೋಡಿ ಅಲ್ಲಿ ಮಕ್ಕಳಿಗೆ ತರಬೇತಿಗಳನ್ನು ಕೊಡೋದು, ಮತ್ತು IAS KS ನಾವು ಹೇಗೆ ಪೂರ್ವ ತಯಾರಿ ಮಾಡ್ಕೋಬೇಕು, ಆಮೇಲೆ PUC ಅಥವಾ SSLC ಆದ ತಕ್ಷಣಕ್ಕೆ ಆ ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಕುಟುಂಬದಲ್ಲಿ
ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಒಂದು ಅವರ ಸಮಾನ ಮನಸ್ಕ ಟೀಮ್ ಇವತ್ತು ನಮ್ಮ ಸಂಡೂರು ತಾಲೂಕಿನಾದ್ಯಂತ ಕೆಲಸ ಮಾಡ್ತಾ ಇದೆ ಸರ್. ಅದಕ್ಕೆ ಸಾಕಷ್ಟು ಜನ ಅಧಿಕಾರಿಗಳು ನಮ್ಮ ಇವರು ಬಾಳಗೌಡ ಸರ್, ಮತ್ತೆ ನಮ್ಮ ಮಹೇಶ್ ಗೌಡ ಅವರು, ಮತ್ತೆ ನಮ್ಮ ಡಾಕೇಶ್ ಅವರು, ಮತ್ತೆ ನಮ್ಮ ಸಂಡೂರು ತಾಲೂಕಿನ ಎಲ್ಲ ಪೊಲೀಸ್ ಇಲಾಖೆಯವರು ಇದಕ್ಕೆ ಸ್ಪಂದನೆಯನ್ನು ಕೊಟ್ಟು ಇವತ್ತು ನಮ್ಮ ಸಂಡೂರು ತಾಲೂಕಿನಲ್ಲಿ ನಾವು 95% ಮೇಲೆ ನಾವು ಇವತ್ತು SSLCಯಲ್ಲಿ ನಾವು ಫಲಿತಾಂಶ ತಗೊಂಡಿದ್ದೀವಿ ಅಂತಂದರೆ ಇವೆಲ್ಲ ಸಮಾನ ಮನಸ್ಕ ಹಿರಿಯ ಅಧಿಕಾರಿಗಳ ಒಂದು ಸಹಕಾರದಿಂದ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆ ಪಡ್ತೀನಿ ಸರ್.